ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮಸ್ಕಾರ ಗುರುಗಳೇ. ವೀಕ್ಷಕರೇ, ನಾವು ಮೊಟ್ಟ ಮೊದಲನೇದಾಗಿ ಆಧ್ಯಾತ್ಮ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಬೇಕು. ತುಂಬ ಜನಕ್ಕೆ ಆಧ್ಯಾತ್ಮದ ಬಗ್ಗೆ ಗೊತ್ತಿರಲ್ಲ. ಆಧ್ಯಾತ್ಮ ಅಂತ ಹೇಳಿದ್ರೆ ಏನು ಅಂತಲೇ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಗೊತ್ತಿದೆ, ಕೆಲವೊಂದು ಜನಕ್ಕೆ ಗೊತ್ತಿಲ್ಲ. ಆದ್ದರಿಂದ ಅದನ್ನ ಇವತ್ತು ನಾವು ಗುರುಗಳ ಹತ್ರ ಕೇಳಿ ತಿಳ್ಕೊಳ್ಳೋಣ. ಆಧ್ಯಾತ್ಮ ಅಂದ್ರೇನು, ನಮ್ಮ ಜೀವನಕ್ಕೆ ಆಧ್ಯಾತ್ಮ ಎಷ್ಟು ಮುಖ್ಯ ಅಂತ ನಾವು ತಿಳ್ಕೊಳ್ಳೋಣ. ಗುರುಗಳೇ, ಈ ಆಧ್ಯಾತ್ಮ ಅಂತ ಹೇಳಿದ್ರೆ ಏನು? ಮೊದಲನೇ ನನ್ನ ಪ್ರಶ್ನೆ. ಆಮೇಲೆ ವಿಜ್ಞಾನ ಬೇರೆ, ಆಧ್ಯಾತ್ಮ ಜ್ಞಾನ ಬೇರೆನಾ ಅಥವಾ ಎರಡೂ ಒಂದೇನಾ? ಆಧ್ಯಾತ್ಮದಿಂದ ವಿಜ್ಞಾನ ಅಂತ ಹೇಳ್ತಾರೆ, ಎರಡೂ ಒಂದೇನಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ಶಾಂತಿ. ಭಕ್ತರೇ, ಅಭಿಮಾನಿಗಳೇ, ವೀಕ್ಷಕರೇ, ಮಿತ್ರರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಆದ್ಯ ಕರ್ತವ್ಯ, ಆದ್ಯತೆ, ಆದ್ಯ ಕರ್ತವ್ಯ. ಆದ್ಯ ಕರ್ತವ್ಯ ಅಂದರೆ ನಾನು ಮಾಡಲೇಬೇಕಾದಂಥ ಒಂದು ಕರ್ತವ್ಯ, ಆದ್ಯತೆ. ಇವ್ರಿಗೆ ಕೇಳಿರ್ಬೋದು, ಹೆಚ್ಚಿನ ಒತ್ತು ಕೊಡಬೇಕು ಅಂದರೆ ಹೆಚ್ಚಿನ ಇಂಟ್ರೆಸ್ಟು ಅಂತ ಅರ್ಥ. ಹಾಗೆ ಆದ್ಯತೆ ಮೀಸಲಾತಿ ಆದ್ಯತೆ, ಈ ಜಾತಿಯವರಿಗೆ ಮೀಸಲಾತಿ ಆದ್ಯತೆ, ಹಿಂದುಳಿದವ್ರಿಗೆ ಮೀಸಲಾತಿ ಆದ್ಯತೆ, ನೀವು ಕೇಳಿರ್ಬೋದು. ಆದ್ಯತೆ ಅಂದರೆ ಏನು ಮೇನ್ ತಿಳ್ಕೊಬೇಕು. ಆದ್ಯ ಅಂದರೆ ಪ್ರಾಮುಖ್ಯತೆ ಅಷ್ಟೇ, ಇನ್ನೇನಿಲ್ಲ. ವೆರಿ ಸಿಂಪಲ್. ಯಾವುದಕ್ಕೆ? ಆತ್ಮ. ಆಧ್ಯಾತ್ಮ ಪ್ರಾಮುಖ್ಯತೆ ಕೊಡಬೇಕು ಆತ್ಮಕ್ಕೆ. ಅಂದರೆ ಆತ್ಮಕ್ಕೆ ಗೌರವ ಕೊಡಬೇಕು. ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೋಬೇಕು ಆತ್ಮಕ್ಕೆ. ಇದು ಅಥವಾ ಯಾವುದೋ ಒಂದು ಇಂಜಿನಿಯರಿಂಗು ಕೆಲಸ, ಯಾವುದೋ ಒಂದು ಡ್ರೈವಿಂಗ್ ಕೆಲಸ, ಯಾವುದೋ ಒಂದು ವ್ಯಾಪಾರ, ಯಾವುದೋ ಒಂದು ವಿದ್ಯಾಭ್ಯಾಸ, ಅದಕ್ಕೆ ಆದ್ಯತೆ ಕೊಡೋದು. ನಿಮ್ಮದೇ ಆದ ಪರ್ಸ್ನಲ್ ಕೆಲಸಗಳು ಏನಾದರೂ ಸರಿ, ನಿಮ್ಮದೇ ಆದ ಪರ್ಸ್ನಲ್ ಕೆಲಸಗಳು. ಆ ಪರ್ಸ್ನಲ್ ಕೆಲಸಗಳಿಗೆ ನೀವು ಹೆಚ್ಚಿನ ಒತ್ತು ಕೊಡಬೇಕು, ಅಂದರೆ ಪ್ರಾಮುಖ್ಯತೆ ಕೊಡಬೇಕು, ಅಂದರೆ ಆದ್ಯತೆ ಕೊಡಬೇಕು, ಅಂದರೆ ಒಟ್ಟಾರೆ ಇಂಟ್ರೆಸ್ಟ್. ಇದನ್ನು ಶ್ರದ್ಧೆ ಅಂದ್ರೇನು? ನಿಷ್ಠೆ ಅಂದ್ರೇನು? ನಿಮ್ಮ ಒಂದು ಅದಕ್ಕೇನು ನೀವು ಪ್ರಾಮುಖ್ಯತೆ ಕೊಡ್ತೀರಿ ಅದು. ಗೊತ್ತಾಯ್ತಲ್ಲ? ಮನಸ್ಪೂರ್ವಕವಾಗಿ, ಒಂದೇ ಮಾತಲ್ಲಿ ಹೇಳೋದು, ಆತ್ಮಪೂರ್ವಕವಾಗಿ ಸಮರ್ಪಣೆ ಮಾಡ್ಕೊಳ್ಳೋಂಥದ್ದು. ಯಾವುದೋ ಒಂದು ಕೆಲಸಕ್ಕೆ, ಯಾರೋ ಒಬ್ಬ ವ್ಯಕ್ತಿಗೆ, ಯಾವುದೋ ಒಂದು ವಸ್ತುವಿಗೆ, ಯಾವುದೋ ಒಂದು ವಿಚಾರಕ್ಕೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡ್ಕೊತೀರ. ಆದ್ಯತೆ ಅಂದರೆ ಇದನ್ನೇ ಒತ್ತು ಕೊಡ್ತಕ್ಕಂಥದ್ದು. ಅದು ನಿಮ್ಮ ಇಂಡಿಪೆಂಡೆಂಟು, ಸ್ವತಂತ್ರವಾಗಿ. ಯಾರೋ ಒಬ್ಬರು ಬಲಾತ್ಕಾರ ಮಾಡೋದಲ್ಲ. ನೀವೇ ಇನ್ನೊಂದಕ್ಕೆ ನೀವು ಆಗೋದು ಅಂದ್ರೇನು? ಇನ್ನೊಂದರ ಜೊತೆ, ಇನ್ನೊಂದು ವಸ್ತುವಿನ ಜೊತೆ, ಇನ್ನೊಂದು ವಿಚಾರದ ಜೊತೆ, ಇನ್ನೊಬ್ಬರ ಜೊತೆ ನೀವು ಒಡಂಬಡಿಕೆ ಮಾಡ್ಕೊಳ್ಳೋದು. ಅಂದರೆ ಸಂಯೋಗ ಆಗೋದು, ಸೇರಿಕೊಳ್ಳೋದು, ಸಾನ್ನಿಧ್ಯ. ಇದನ್ನೇನಂತಾರೆ? ಆದ್ಯತೆ. ಆತ್ಮ ಅಂದ್ಬಿಟ್ರೆ, ಆತ್ಮ ಅಂದರೆ ಯಾರು? ಈಗ ಎಲ್ಲ ಧರ್ಮಗಳಲ್ಲೂ ಹೇಳ್ತಾರೆ, ನಾವು ಆತ್ಮರು, ಈ ಶರೀರದಲ್ಲಿದ್ದೀವಿ, ಕುರಿನಲ್ಲಿದ್ದೀವಿ, ಮೇಕೆನಲ್ಲಿದ್ದೀವಿ, ಕತ್ತೆನಲ್ಲಿದ್ದೀವಿ, ಎಷ್ಟೋ ಜನ್ಮಗಳೆತ್ತಿರ್ತೀವಿ. ಆ ಪ್ರಾಣಿಗಳಲ್ಲೆಲ್ಲ ನಾವು ಇರ್ತೀವಿ. ಯಾಕೆ ಅಂದರೆ ಮಾಡಬಾರ್ದು ಪಾಪ ಮಾಡಿರ್ತೀವಿ, ಎಷ್ಟೋ ಆಸೆ ಪಟ್ಟಿರ್ತೀವಿ, ಎಷ್ಟೋ ಜೀವರಾಶಿಗಳನ್ನು ಕೊಂದಿರ್ತೀವಿ, ತಿಂದಿರ್ತೀವಿ, ಅವುಗಳಿಗೆ ಹಿಂಸೆ ಕೊಟ್ಟಿರ್ತೀವಿ, ಇನ್ನೂ ಯಾರ್ಯಾರಿಗೋ ಪಾಪ ಮಾಡಿರ್ತೀವಿ. ಈ ಕಾರಣಕ್ಕಾಗಿ ಈ ಜನ್ಮದಲ್ಲಿ ಅಥವಾ ಬೇರೆ ಜನ್ಮಗಳಲ್ಲಿ ಬೇರೆ ಬೇರೆ ಪ್ರಾಣಿಗಳಾಗ್ಬಿಟ್ಟು ಈ ಜನ್ಮದಲ್ಲಿ ಮನುಷ್ಯ ಆಗಿಬಿಟ್ಟಿರ್ತಾರೆ. ಆ ಪ್ರಾಣಿಗಳಾಗ್ಬಿಟ್ಟೋವಾಗ ಸರ್ಪವಾಗ್ಬಿಟ್ಟಿರ್ಬೋದು, ಚೇಳಾಗ್ಬಿಟ್ಟಿರ್ಬೋದು, ಕತ್ತೆ ನಾಯಿ ಆಗಿಬಿಟ್ಟಿರ್ಬೋದು. ಕತ್ತೆ ನಾಯಿ ದನ ಆಗಿಬಿಟ್ಟಿದ್ರೆ ಎಷ್ಟೆಲ್ಲ ಹಿಂಸೆ ಆಗುತ್ತೆ ಅಲ್ವಾ?
ಅದೇ ಒಬ್ಬ ಒಳ್ಳೆ ಮನುಷ್ಯ ಆಗಿ ಒಳ್ಳೆ ಕುಟುಂಬದಲ್ಲಿ ಒಳ್ಳೆ ಸಂಸ್ಕಾರ ಸಂಸ್ಕೃತ ಒಳ್ಳೆ ಸದ್ಬುದ್ಧಿ ಕಲಿಸ್ತಕ್ಕಂಥ ಒಳ್ಳೆ ಶಿಕ್ಷಣ ನೀಡ್ತಕ್ಕಂಥ ಒಂದು ಒಳ್ಳೆ ಸಂಸ್ಕಾರವುಳ್ಳ ಕುಟುಂಬದಲ್ಲಿ ನಾವು ಹುಟ್ಟಿದರೆ, ಅದರಲ್ಲೂ ಆರೋಗ್ಯವಂತ ಕುಟುಂಬದಲ್ಲಿ ಹುಟ್ಟಿದರೆ, ಅದರಲ್ಲೂ ಸ್ವಲ್ಪ ತಿನ್ನಲಿಕ್ಕೆ ಕುಡಿಲಿಕ್ಕೆ ಒಂದು ಆಸ್ತಿ ಪಾಸ್ತಿ ಇರ್ತದಲ್ಲ, ಅದನ್ನೇನು ಹೇಳ್ತಿರಲ್ಲ ರಾಯಲ್ ಫ್ಯಾಮಿಲಿ ಅಂತ, ಆ ಥರ ಒಳ್ಳೆ ಫ್ಯಾಮಿಲಿನೆಲ್ಲ ಹುಟ್ಟಿದರೆ ಆಗ ನಾವು ಏನೋ ಪುಣ್ಯ ಮಾಡಿದ್ವಿ, ಯಾವುದೋ ಜನ್ಮದಲ್ಲಿ ಹುಟ್ಟಿದ್ದೀವಿ ಅಂತ ನಾವು ಅಂದ್ಕೊತೀವಿ. ಇದೆಲ್ಲ ಎಲ್ಲಿಂದ ಬರುತ್ತೆ? ಆತ್ಮ, ನಮ್ಮ ಆತ್ಮದ ಕಡೆ ಗಮನ ಕೊಡಬೇಕು. ಆತ್ಮ ಅಂದರೆ ಯಾರು? ನಾವೇ. ಪ್ರಾಣಿಗಳಂದರೆ ಏನು? ಶರೀರ. ಇದು ಶರೀರ ಅಷ್ಟೇ, ಇದು ಆತ್ಮ ಅಲ್ಲ. ಆತ್ಮ ಅಂದರೆ ಈ ಶರೀರದಲ್ಲಿ ನಾವು ಐಕ್ಯವಾಗಿದ್ವಿ, ಸೇರ್ಕೊಂಡಿದ್ವಿ. ಒಂದು ಕೊಡ ಇರುತ್ತೆ, ಬಿಂದಿಗೆ, ಒಂದು ಜಗ್ಗ ಇರುತ್ತೆ, ಅದರಲ್ಲಿ ನೀರು ಸೇರ್ಕೊಂಡಿರುತ್ತೆ, ಒಂದು ಬಾಟಲ್ ಇರುತ್ತೆ, ಅದರಲ್ಲಿ ನೀರು ಸೇರ್ಕೊಂಡಿರುತ್ತೆ. ಆ ಬಾಟಲ್ಲೇ ನೀರಲ್ಲ, ಆ ಕೊಡನೇ ನೀರಲ್ಲ, ಆ ಜಗ್ಗೇ ನೀರಲ್ಲ ಅಲ್ವಾ? ಅದರಲ್ಲಿ ನೀರಿರುತ್ತೆ, ಜಗ್ಗೇ ಬೇರೆ ನೀರೇ ಬೇರೆ. ಹಾಗೆ ಸಮುದ್ರದಲ್ಲಿ ಒಂದು ಲೋಟ ನೀರು ತಗೊಳ್ಳಿ ಅಥವಾ ಒಂದು ಬಾಟಲ್ ನೀರು ತಗೊಳ್ಳಿ, ನೀವು ತಗೊಂಡ ಮಾತ್ರಕ್ಕೆ ಅದೇನು ಬೇರೆ ಆಗೋದಿಲ್ಲ. ಬಾಟ್ಲಲ್ಲಿರೋದು ಸಮುದ್ರನೇ ನೋಡಿರಿ, ಬಾಟ್ಲಲ್ಲಿರೋದು ಸಮುದ್ರನೇ. ಅಲ್ಲಿ ಪಕ್ಕದಲ್ಲಿ ನಿಮ್ಮದು ಅಷ್ಟು ದೊಡ್ಡದಾಗಿದೆಯಲ್ಲ, ಅದು ಕೂಡ ಸಮುದ್ರನೇ. ಆದರೆ ಈ ನೀರನ್ನು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಮತ್ತೆ ಸಮುದ್ರದಲ್ಲೇ ಮಿಕ್ಸ್ ಆಗಿ ಹೋಗುತ್ತೆ. ಹಾಗೆ ಬಿಸಿಲಿಗೆ ಆವಿಯಾಗಿ ಕಣಕಣವಾಗಿ ಆಕಾಶಕ್ಕೆ ಹೋಗುತ್ತೆ, ಆಕಾಶದಲ್ಲಿ ಮೋಡಗಳಾಗಿ ಹೋಗುತ್ತೆ, ಮತ್ತು ಹನಿಯಾಗಿ ಕೆಳಗಡೆ ಬೀಳುತ್ತೆ, ಮತ್ತು ನದಿಯಾಗಿ ಹರ್ಕೊಂಡು ಹೋಗುತ್ತೆ, ಮತ್ತು ಸಾಗರ ಸೇರುತ್ತೆ. ಹಾಗೆ ಈ ಆತ್ಮ ಅಂದರೆ ಏನು? ಒಂದು ಶಕ್ತಿಯ ಒಂದೇ ಒಂದು ಚೂರು ಶಕ್ತಿ, ಯಾವುದೋ ಒಂದು ದೊಡ್ಡ ಶಕ್ತಿಯ, ಇದು ಒಂದು ಸಣ್ಣ ಶಕ್ತಿ, ಅದರಲ್ಲಿ ನಾವು ಹುಟ್ಟಿರ್ತೀವಿ. ಒಂದು ಆಲದ ಬೀಜ ನೋಡಿರಿ, ಆಲದ ಮರ ನೋಡಿದ್ರಲ್ಲ, ಅರಳಿ ಮರ, ಆಲದ ಮರ, ಬೇವಿನ ಮರ, ಹುಣಸೆ ಮರ ಇತ್ಯಾದಿಗಳು, ಅದರ ಬೀಜ ಎಷ್ಟು ದಪ್ಪ ಇರುತ್ತೆ, ಇಷ್ಟಿರುತ್ತೆ. ಹಾಗೆ ಮನುಷ್ಯ ಕೂಡ ಒಂದೇ ಒಂದು ಸಣ್ಣ ಕಣ, ತಾಯಿ ಗರ್ಭದಲ್ಲಿ ತಂದೆಯಿಂದ ಬಂದಂಥ ಕ್ರೋಮೋಸೋಮ್ಸ್ ಏನಿದೆ, ಕೇವಲ ಒಂದೇ ಒಂದು ಕಣ ಅಷ್ಟೇ, ಇವತ್ತಿಷ್ಟು ದೊಡ್ಡದಾಗಿ ಬೆಳಿತಾನೆ. ಆನೆ ನೋಡ್ರಿ ಎಷ್ಟು ದೊಡ್ಡದಾಗಿ, ಅದು ಒಂದು ಕಣದಿಂದ. ಮರ ನೋಡ್ರಿ, ಆಲದ ಮರ ಎಷ್ಟಿರುತ್ತೆ, ಬೆಂಗಳೂರಲ್ಲಿ ದೊಡ್ಡ ಆಲದ ಮರ ಇದೆ, ಅದು ಒಂದು ಕಣದಿಂದ. ಆ ಕಣದ ಒಳಗೆ ಏನಿರುತ್ತೆ? ಆತ್ಮಶಕ್ತಿ, ಆತ್ಮ. ಅದು ಆಮೇಲೆ ಬೆಳೀತೆ ಕೈ, ಕಾಲು, ಮೂಗು, ಕಣ್ಣು ಎಲ್ಲ ಹುಟ್ಟುತ್ತೆ. ಆಮೇಲೆ ಈ ಪ್ರಪಂಚಕ್ಕೆ ಬರುತ್ತೆ, ಅಲ್ಲಿ ಸಣ್ಣ ಮಗುವಾಗಿರುತ್ತೆ, ಆಮೇಲೆ ಬೆಳೀತೆ ದೊಡ್ಡದಾಗುತ್ತೆ. ಅಷ್ಟೊತ್ತಿಗೆ ಕೆಲವರು ಓದ್ಕೊಂಡಿರ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ, ಕೆಲವರು ವಿದ್ಯಾಭ್ಯಾಸ ಮಾಡಲ್ಲ, ಕೆಲವರು ಯಾವುದೋ ಕಂಡಕ್ಟರ್ ಕೆಲಸ ಸೇರ್ತಾರೆ, ಕೆಲವರು ಯಾರೋ ಡ್ರೈವರ್ಸ್ ಕೆಲಸಕ್ಕೆ ಸೇರ್ತಾರೆ, ಇನ್ಯಾರೋ ತರಕಾರಿ ವ್ಯಾಪಾರ, ಹಣ್ಣು ವ್ಯಾಪಾರ ಮಾಡೋಕ್ಕೆ ಹೋಗ್ತಾರೆ, ಇನ್ಯಾರೋ ಚಿಲ್ಲರೆ ಅಂಗಡಿ ಇಟ್ಕೊಳ್ತಾರೆ, ಇನ್ಯಾರೋ ಡೀಲರ್ಶಿಪ್ ದೊಡ್ಡದಾಗಿ ಅಂಗಡಿ ಇಟ್ಕೊಳ್ತಾರೆ, ಇನ್ಯಾರೋ ಫ್ಯಾಕ್ಟ್ರಿ ಇಟ್ಕೊಳ್ತಾರೆ, ಇನ್ಯಾರೋ ರಿಯಲ್ ಎಸ್ಟೇಟು ಬಿಲ್ಡರ್ ಮಾಡ್ಕೊಳ್ತಾರೆ, ಇನ್ಯಾರೋ 2 ವೀಲರು 3 ವೀಲರು 4 ವೀಲರು ಬಾಡಿಗೆಗಳಿಗೆ, ಇನ್ಯಾರೋ ಟ್ರಾವೆಲ್ ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಲಾರಿಗಳು ಬಸ್ಸುಗಳೆಲ್ಲ ಮಾಡಿಸ್ತಾರಲ್ಲ, ಈಗ ಟ್ರಾನ್ಸ್ಪೋರ್ಟ್ ಕಂಪ್ನಿ, ಹೋಟೆಲ್ಗಳು, ಆಫೀಸುಗಳು, ಅಥವಾ ಪೊಲೀಸು, ಆರ್ಮಿ ಇತ್ಯಾದಿ ಅವ್ರವ್ರ ಕೆಲಸದಲ್ಲಿ ತೊಡ್ಕೊಳ್ತಾರೆ. ಅವರು ಪ್ರಾಮುಖ್ಯತೆ ಆ ಕೆಲಸಕ್ಕೆ ತಮ್ಮ ಗಟ್ಟಿಯಾದ ನಿಲುವಿಟ್ಕೊಳ್ತಾರೆ, ಒಂದು ಶ್ರದ್ಧೆ ಇಟ್ಕೊಳ್ತಾರೆ, ಒಂದು ನಿಷ್ಠೆ ಇಟ್ಕೊಳ್ತಾರೆ. ಏನಾದರೂ ದುಡಿಬೇಕು, ನಾವು ಇಂಪ್ರೂವ್ ಆಗಬೇಕು, ನಾವು ಉದ್ಧಾರ ಆಗಬೇಕು, ಆ ರೀತಿ ಒಂದು ಇಟ್ಕೊಳ್ತಾರೆ. ಈ ಶ್ರದ್ಧೆ ಇದೆಯಲ್ಲ, ಅದನ್ನು ಆದ್ಯ ಕರ್ತವ್ಯ, ನನ್ನದು ಆದ್ಯ ಕರ್ತವ್ಯ, ನನ್ನ ಧರ್ಮ, ನಾನು ಮಾಡಲೇಬೇಕಾಗಿದೆ, ಇದು ನನ್ನ ಆದ್ಯ ಕರ್ತವ್ಯ, ಈ ರೀತಿ ಹೇಳ್ತೀವಿ ನೋಡಿ ಬೇಕಾದ್ರೆ. ಹಾಗೆ ಆಧ್ಯಾತ್ಮ ಅಂದರೆ ಬಹಳ ಮುಖ್ಯವಾದ ಆತ್ಮ. ಅದರ ಬಗ್ಗೆ ಅಧ್ಯಯನ ಮಾಡೋದು, ಸಂಶೋಧನೆ ಮಾಡೋದು, ತಿಳ್ಕೊಳ್ಳೋದು. ಈಗ ಯಾವುದೋ ಒಂದು ವಸ್ತು ಬಗ್ಗೆ ನಾವು ತಿಳ್ಕೊಳ್ಳಲ್ವಾ? ಕುರಿನೋ, ಮೇಕೆನೋ, ಕೋಳಿನೋ, ಕತ್ತೆನೋ, ನಾಯಿನೋ, ಗಿಡನೋ, ಮರನೋ, ಹಣ್ಣುನೋ, ತರಕಾರಿನೋ, ಅಥವಾ ಬಂಗಾರನ, ವಜ್ರ, ವೈಡೂರ್ಯಗಳು, ಬೆಟ್ಟ, ಗುಡ್ಡ, ಮಣ್ಣು, ಏನೋ ಒಂದು ಸಂಶೋಧನೆ ಮಾಡ್ತಾರಲ್ಲ ಎಲ್ಲರೂ ಅಲ್ವಾ? ಹಾಗೆ ಆತ್ಮದ ಬಗ್ಗೆ ನಾವು ಆತ್ಮರು ಅಂದರೆ ನಾವೇ ಆತ್ಮವೇ ನಾವು. ಆದರೆ ಶರೀರ ನಾವಲ್ಲ. ಈ ಶರೀರ ಇರುತ್ತೆ, ಮತ್ತು ನಾಶ ಆಗುತ್ತೆ, ಮತ್ತು ನಾವೆಲ್ಲಿ ಹೋಗ್ತೀವಿ ಅದು ಗೊತ್ತಿಲ್ಲ, ಆಮೇಲೆ ಗೊತ್ತಾಗುತ್ತೆ ಅಲ್ವಾ? ಹೋದ್ಮೇಲೆ ಅಲ್ಲಿವರೆಗೂ ಇಲ್ಲಿ ಒದ್ದಾಡ್ತೀವಿ, ಗೊಂದಲ, ಬರೀ ಗೊಂದಲದ ಮೂಟೆಯಲ್ಲಿ ಅಲ್ವಾ? ಅದಕ್ಕೆ ನಾವು ಇಲ್ಲಿ ಮೊದಲು ನಾವ್ಯಾರು, ಎಲ್ಲಿಂದ ಬಂದಿದ್ವಿ, ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮ ಯಾರು, ಈ ಶರೀರ ನಮ್ಮದಲ್ಲ,
ಈ ಶರೀರಕ್ಕೆ ತಂದೆ ತಾಯಿ ಇಲ್ಲಿರೋರು ಈ ಶರೀರಕ್ಕೆ ತಂದೆ ತಾಯಿ, ನಿಜವಾದ ತಂದೆ ತಾಯಿ ಇವರಲ್ಲ. ಅವರು ಇಲ್ಲಿರೋರು ಈ ಶರೀರಕ್ಕೆ ಬರೀ ಕಾರಣ ಅಷ್ಟೇ. ಅವರೇನು ಶರೀರವನ್ನು ಮಾಡಿಬಿಟ್ಟಿಲ್ಲ. ಅವರೇನು ಮಾಡಿದ್ರ ಹೊಟ್ಟೆ ಒಳಗಡೆ ಕೂತ್ಕೊಂಡು ತಾಯಿ ಗರ್ಭದಲ್ಲಿ ಕೂತ್ಕೊಬಿಟ್ಟು ಡಿಸೈನ್ ಮಾಡಿದ್ರ ಡಿಸೈನ್ ಕೆತ್ತಿದ್ರ ಮಕ್ಕಳನ್ನ ಕೆತ್ತಿದ್ರ ಅವರು ಇಲ್ಲ. ಅವರು ಕೆತ್ತಲಿಲ್ಲ. ವಿಗ್ರಹನ ಕೆತ್ತಾರಲ್ಲ, ವಿಗ್ರಹನ ಕೆತ್ತತಾರಲ್ಲ, ವಿಗ್ರಹನ ಆ ರೀತಿ ಕೆತ್ತಲಿಲ್ಲ. ಉಳಿ ತಗೊಂಡು ಸುತ್ತಿ ತಗೊಂಡು ಅಲ್ವಾ. ಎಲ್ಲ ಕಡೆ ಎಲ್ಲ ಜೀವರಾಶಿಗಳಿಗೆ ಆಧಾರಭೂತ ಶಕ್ತಿ ಒಂದು ಮಹಾಪರಬ್ರಹ್ಮಣ ಶಕ್ತಿ ಇರುತ್ತೆ. ಅದು ಮಹಾನ್ ಶಕ್ತಿ ಆಗಿರಲೇಬೇಕು. ಅವ್ರದ್ದೊಂದು ಟೀಮ್ ವರ್ಕ್ ಇರುತ್ತೆ. ಓಂ ಶ್ರೀ ಅಷ್ಟನಾಗ, ಓಂ ಶ್ರೀ ಅಷ್ಟರುದ್ರ, ಓಂ ಶ್ರೀ ಅಷ್ಟ ಭೈರವ ಸಮೇತ ಮಹಾನ್ ಶಕ್ತಿ ಆದಿಶಕ್ತಿ ಓಂ ಶ್ರೀ ಶಕ್ತಿ ಮಹಾತ್ಮೆ ಇರುತ್ತೆ. ಅದು ತನ್ನದೇ ಆದ ಟೀಮು. ಎಷ್ಟೋ ಇಂಜಿನಿಯರ್ಗಳನ್ನು ಅದು ಇಟ್ಕೊಂಡಿರುತ್ತೆ. ಎಷ್ಟೋ ಟೆಕ್ನಾಲಜಿಯಲ್ಲಿ ಮುಂದುವರೆದಿರ್ತಕ್ಕಂಥ ಮಹಾನ್ ಪ್ರೊಫೆಸರ್ಗಳನ್ನು ಇಟ್ಕೊಂಡಿರುತ್ತೆ, ಸಂಶೋಧಕರನ್ನ ಇಟ್ಕೊಂಡಿರುತ್ತೆ, ಶಿಲ್ಪಿಗಳನ್ನು ಇಟ್ಕೊಂಡಿರುತ್ತೆ. ವೈಜ್ಞಾನಿಕವಾಗಿ ಏನೆಲ್ಲ ಮಾಡಬೇಕು, ಟೆಕ್ನಾಲಜಿ ಈ ಶರೀರವನ್ನು ಇಷ್ಟು ಮಾಡ್ತಾರಂದರೆ ಒಂದು ಗರ್ಭದಲ್ಲಿ ಅವ್ರು ಹಿಂಗೆಲ್ಲ ಇರ್ತಾರೆ. ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ ಅಲ್ವಾ. ತಾನಾಗಿ ಯಾವುದೂ ಹುಟ್ಟಲ್ಲ, ತಾನಾಗಿ ಏನೂ ಮಾಡೋಕ್ಕಾಗಲ್ಲ. ಜಸ್ಟ್ ಇಲ್ಲಿ ಮನುಷ್ಯರು ಕಾಯಿಲೆನೂ ವಾಸಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಆ ಕೋವಿಡ್ಡು ಇನ್ನೊಂದು ಮತ್ತೊಂದು ಬರುತ್ತೆ, ಕ್ಯಾನ್ಸರ್, ಏಡ್ಸ್ ಇನ್ನೊಂದು ಅಷ್ಟೇ ಆಗ್ರಿ, ನೆಗಡಿ, ಜ್ವರ ಎಲ್ಲ ಬರುತ್ತೆ. ಅದನ್ನು ವಾಸಿ ಮಾಡ್ಕೊಳ್ಳೋಕ್ಕೆ ಸಾಮರ್ಥ್ಯ ಇಲ್ಲ. ಇನ್ನೂ ಎಷ್ಟೋ ವರ್ಷಗಳಿಂದ ಜ್ವರ ಹಂಗೆ ಬರ್ತಾಯಿದೆ ಮನುಷ್ಯರಿಗೆ. ಇನ್ನೂ ಅದನ್ನು ಪೂರ್ತಿಯಾಗಿ ಕ್ಯೂರ್ ಮಾಡೋಕ್ಕೆ ಯಾರಿಂದನೂ ಆಗಿಲ್ಲ. ಇನ್ನು ನೆಗಡಿ ಬರ್ತಾನೆ ಇದೆ, ಅದು ಬರ್ದಂಗೆ ಮಾಡೋಕ್ಕೆ ಯಾರಿಂದ ಆಗಿದೆ ಅಲ್ವಾ. ಟೆಕ್ನಾಲಜಿ ಅಂತಾರೆ. ಅದೇ ಗ್ರಹಗಳು ನೋಡ್ರಿ, ಹಳೆಯ ಕಾಲದಲ್ಲಿ ನವಗ್ರಹಗಳಿದೆ ಅಂತ ಹಿಂದೂ ಧರ್ಮದಲ್ಲಿ ವಿಗ್ರಹಗಳು ಮಾಡಿ ದೇವಸ್ಥಾನಗಳಲ್ಲಿ ಇಟ್ಟಿದ್ರು ಸಾವಿರಾರು ವರ್ಷಗಳಿಂದ. ಅವಾಗಿಂದ ಆರಾಧಿಸ್ತಾ ಬಂದಿದ್ವಿ. ಆದರೆ ಈಗ ಹೊರದೇಶದವರು ಅವರು ಸುಮಾರು ಒಂದು 50-100 ವರ್ಷದಿಂದ ಟೆಲಿಸ್ಕೋಪ್ಗಳು ಇಟ್ಕೊಬಿಟ್ಟು ನಾವು ಆ ಗ್ರಹ ಕಂಡುಹಿಡಿದ್ರಿ, ನಾವು ಈ ಗ್ರಹ ಕಂಡುಹಿಡಿದ್ರಿ, ಆ ನಕ್ಷತ್ರ ಕಂಡುಹಿಡಿದ್ರಿ, ಇದು ಕಂಡುಹಿಡಿದ್ರಿ, ಅದು ಕಂಡುಹಿಡಿದ್ರಿ ಅಂತ ಅವರು ಹೇಳ್ತಿದ್ದಾರೆ. ನಿಜವಾಗ್ಲೂ ಅವ್ರು ಇಲ್ಲಿರೋ ಪುಸ್ತಕಗಳು ನಮ್ಮ ದೇಶಕ್ಕೆ ಬಂದು ದಾಳಿ ಮಾಡಿ ಇಲ್ಲಿ ರಾಜಭಾರ ಮಾಡಿದ್ರು. ಇಲ್ಲಿರೋ ಪುಸ್ತಕಗಳೆಲ್ಲ ಹೊತ್ಕೊಂಡೋದ್ರು, ಮೈಕೊಂಡೋದ್ರು. ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅದನ್ನು ಓದಿ ಅವರು ಕಂಡುಹಿಡಿಲಿಕ್ಕೆ ಪ್ರಯತ್ನ ಪಟ್ಟರು, ಎಲ್ಲಿದ್ದಾವೆ ಅಂದ್ಬಿಟ್ಟು. ಅದೇನು ಅವರು ಟೆಲಿಸ್ಕೋಪ್ ಇಟ್ಕೊಂಡು ಕಂಡುಹಿಡಿದ್ರು. ಅದೇ ನಮ್ಮ ಋಷಿಮುನಿಗಳು ಇದು ಯಾವುದೂ ಇಲ್ಲ, ದಿವ್ಯ ದೃಷ್ಟಿ ಕಣ್ಣು ಮುಚ್ಚಿ ಅಲ್ಲಿರೋದನ್ನು ಇಲ್ಲಿ ತಿಳ್ಕೊಳ್ತಿದ್ರು ತಮ್ಮ ದಿವ್ಯ ಜ್ಞಾನದಿಂದ, ದಿವ್ಯ ದೃಷ್ಟಿಯಿಂದ. ಈ ದಿವ್ಯ ದೃಷ್ಟಿಯಿಂದಲೇ ಅದೆಲ್ಲ ತಿಳ್ಕೊಂಡ್ರು. ಎಷ್ಟೋ ಗಿಡಮೂಲಿಕೆಗಳು, ಗೆಡ್ಡೆ ಗೆಣಸುಗಳು, ಬೇರುಗಳು, ತೊಗಟೆಗಳು, ತಿರುಳುಗಳು ಇವೆಲ್ಲ ತಗೊಂಡು, ಹೂಗಳು ಇವೆಲ್ಲ ತಗೊಂಡು ಎಷ್ಟೋ ಆಯುರ್ವೇದಿಕ್ ಮೆಡಿಸನ್ಗಳು ತಯಾರು ಮಾಡಿದ್ರು. ತಕ್ಷಶಿಲೆ ದೊಡ್ಡ ಯೂನಿವರ್ಸಿಟಿ ಕಾಲೇಜ್ ಪುಸ್ತಕಗಳು ಅಂಥ ಲೈಬ್ರರಿಯನ್ನು ಯಾವನೋ ಕಿಲ್ಜಿ ತೊಗೊಳಕ್ಕೆ, ಯಾವನೋ ಮಲ್ಲಿಕಾಪುರ, ಅವನು ಅಯೋಗ್ಯ ನೀಚ ನಿಕೃಷ್ಟರು ಬಂದರು, ಇಲ್ಲಿ ದಾಳಿ ಮಾಡಿದ್ರು, ಅದನ್ನು ಸುಟ್ಟಾಕಿದ್ರು. ಎಷ್ಟೋ ನಾಶ ಮಾಡಿಬಿಟ್ರು. ಎಷ್ಟೋ ನಮ್ಮದು ಜ್ಞಾನ ಭಂಡಾರ ನಾಶ ಆಯಿತು. ಆದರೂ ಅಲ್ಲಲ್ಲಿ ದೇವಸ್ಥಾನಗಳಲ್ಲಿ ನೀವು ನೋಡಿರ್ಬೋದು, ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಇರ್ತದೆ, ಗೋಡೆಗಳು, ಅದರ ಮೇಲೆ ಕಲ್ಲಿನ ಬಂಡೆಗಳ ಮೇಲೆ ಕೆತ್ತಿರ್ತಾರೆ. ಎಷ್ಟೋ ದಾಖಲೆಗಳು, ಅಲ್ಲಿಗೂ ಇನ್ನೂ ಎಷ್ಟೋ ದಾಖಲೆಗಳು ನಮ್ಮವರು ಇಲ್ಲಿ ಕಾಪಾಡಿದ್ರು. ಆದರೆ ಇವತ್ತು ಯಾರಿಗೂ ಒರಿಜಿನಾಲಿಟಿ ಗೊತ್ತಿಲ್ಲ. ಯೂಟ್ಯೂಬ್ ನೋಡಿರಿ, ಇನ್ಸ್ಟಾಗ್ರಾಮ್ ನೋಡಿರಿ, ಫೇಸ್ಬುಕ್ ನೋಡಿರಿ, ಎಲ್ಲ ನೋಡಿರಿ, ಟಿ ವಿಗಳು ನೋಡಿರಿ, ಬರೀ ತಮಗೆ ಬಂದಿದ್ದ ಏನೆಲ್ಲ ತೋಚುತ್ತೋ, ತಮಗೇನೆಲ್ಲ ತೋಚುತ್ತಾ ಕಪೋಲ ಕಲ್ಪಿತ ಅದನ್ನು ಬುರುಡೆ ಬಿಡ್ತಾ ಇರ್ತಾರೆ. ಜನಗೂ ಅದೇ ಬೇಕೇನೋ. 90% ಜನ ಇವತ್ತು ಹೇಳ್ಕೊಳ್ಳೇಬೇಡಿ ಅವ್ರ ಬಗ್ಗೆ. ಯಾರೋ 10% ಅಷ್ಟೇ ಒಳ್ಳೆಯವರು ಈ ಭೂಮಿ ಮೇಲೆ. ಅದಕ್ಕೆ ಈ ಮಳೆ ಗಾಳಿ ಬೆಳೆಗಳು ಬರ್ತಾಯಿದೆ ಅಲ್ವಾ, ಹೌದಾ ಇಲ್ವ? ಹೀಗೆ ಆಧ್ಯಾತ್ಮ ಅಂದರೆ ನಮ್ಮನ್ನು ನಾವು ತಿಳ್ಕೊಳ್ಳೋದು. ಅದಕ್ಕೇನು ಬೇಕು? ಒಂದು ಒಳ್ಳೆಯ ಮಾರ್ಗ, ಅಹಿಂಸೆ. ಆಸೆಯೇ ದುಃಖದ ಮೂಲ, ಹಿಂಸೆ ಮಹಾಪಾಪ, ಅಹಿಂಸೆಯೇ ಮೋಕ್ಷಕ್ಕೆ ಮಾರ್ಗ, ಭಕ್ತಿ ಮತ್ತು ಜ್ಞಾನವೇ ನಿತ್ಯ ಸತ್ಯ. ನಮ್ಮನ್ನು ನಾವು ತಿಳ್ಕೊಳ್ದೆ ಹೋದರೆ ಏನೆಲ್ಲ ಮಾಡ್ತೀವಿ, ಏನೆಲ್ಲ ತಿಳ್ಕೊಳ್ತೀವಿ, ನಮ್ಮನ್ನು ನಾವು ತಿಳ್ಕೊಂಡಿಲ್ಲ ಅಂದರೆ ಅಲ್ಲಿಗೆ ನಾವು ಎಷ್ಟು ದಡ್ಡರಾಗ್ತೀವಿ, ಎಷ್ಟು ವೇಸ್ಟ್ ಫೆಲೋ ಆಗ್ತೀವಿ. ಅದಕ್ಕೆ ಆಧ್ಯಾತ್ಮ ಅಂದರೆ ನಮ್ಮನ್ನು ನಾವು ತಿಳ್ಕೊಳ್ಳೋದು. ಆಧ್ಯಾತ್ಮ ಅಂದ್ರೇನು? ನಮ್ಮನ್ನು ನಾವು ತಿಳ್ಕೊಳ್ಳೋದು, ಈ ಸೃಷ್ಟಿ ರಹಸ್ಯವನ್ನು ತಿಳ್ಕೊಳ್ಳೋದು. ಈ ಆಧ್ಯಾತ್ಮದ ಚಿಕ್ಕ ಮರಿ ಈ ವಿಜ್ಞಾನ ಅಂದ್ರೇನು? ಚಿಕ್ಕ ಮರಿ. ಈ ಆಧ್ಯಾತ್ಮದ ಒಂದು ಚಿಕ್ಕ ಮರಿ ಅಷ್ಟೆ. ವಿಶ್ವದಲ್ಲಿ
ಒಂದು ಚಿಕ್ಕ ಮರಿ ವಿಜ್ಞಾನ ಅಂದರೆ ಅದೇನಿದ್ರು ಇದನ್ನು ಕೆದಕಿ ನೋಡುತ್ತಷ್ಟೇ ವಿಜ್ಞಾನ ಅಂದರೆ. ಆದರೆ ಎಲ್ಲದಕ್ಕೂ ಆಧಾರಭೂತ ಶಕ್ತಿ ಆತ್ಮ, ಪರಮಾತ್ಮ ಶಕ್ತಿ. ಆ ಪರಮಾತ್ಮ ಶಕ್ತಿ ಒಂದು ಭಾಗ ನಾವು ಮೊದಲು ನಮ್ಮ ಬಗ್ಗೆ ನಾವು ತಿಳ್ಕೊಬೇಕು. ನಾವು ಯಾರು, ಏನು, ಎಲ್ಲಿಂದ ಬಂದಿದೆ, ಏತಕ್ಕಾಗಿದೆ ಈ ಪ್ರಪಂಚ ಅಂತ ಅಲ್ವಾ. ಇದು ನಿಮಗೆ ಉತ್ತರ ಸಿಕ್ಕಿದೆ ಅನ್ಕೊತೀನಿ. ಸಾಕಷ್ಟು ಮಂದಿ ನಿಮಗೆಲ್ಲ ಇದು ಉತ್ತರ ಸಿಕ್ಕಿದೆ ಅನ್ಕೊತೀನಿ. ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ. ನೀವು ಯಾರಂತ ಕಂಡಿಡೀರಿ. ಕಷ್ಟ ಬಂದಾಗ ನಿಮಗೆಲ್ಲ ಅನಿಸುತ್ತೆ, ಅಯ್ಯೋ ಯಾಕಪ್ಪ ಈ ಕಷ್ಟ, ಯಾಕಪ್ಪ ಈ ಬಾಧೆಗಳು ಅಂತ ಅಲ್ವಾ. ಮೊದಲೇ ನಾವು ಆ ಕಷ್ಟಗಳಿಗೆ ಪರಿಹಾರ ಕಂಡಿಡ್ಕೊಬಿಟ್ರೆ, ರೋಗ ಬರೋದು ಮುಂಚೆನೇ ನಾವು ಪರಿಹಾರ ಕಂಡಿಡ್ಕೋಬೇಕಲ್ವ. ರೋಗ ಬಂದಮೇಲೆ ಡಾಕ್ಟ್ರ್ ಹತ್ರ ಹೋದರೆ ಹಣ ಖರ್ಚಾಗುತ್ತೆ, ಟೈಮ್ ಎಷ್ಟಾಗುತ್ತೆ, ಆಯಾಸ ಆಗುತ್ತಲ್ವ. ಹಾಗೆ ನಮ್ಮ ಜೀವನದಲ್ಲಿ ಎಷ್ಟೋ ಸಂಕಷ್ಟಗಳು, ಸಮಸ್ಯೆಗಳು, ಕಷ್ಟಗಳು ಬರ್ತದೆ. ಅವು ಬರೋದು ಮುಂಚೆನೇ ನಾವು ತಿಳ್ಕೋಬೇಕು. ಅದೇ ನಿಜವಾದ ಆಧ್ಯಾತ್ಮ ಅಂದರೆ. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು, ಒಂದು ಒಳ್ಳೆಯ ಸ್ಟಡಿ ಮಾಡೋದು, ಒಂದು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಸ್ಟಡಿ ಮಾಡೋದು. ಅದಕ್ಕೆ ಎಷ್ಟೋ ಮಂದಿ ಗುರುಗಳು, ಮಹಾನುಭಾವರುಗಳು, ಈಗಾಗಲೇ ಋಷಿಮುನಿಗಳು, ಮಹಾಮತೆಯರು ನಮಗೆ ಎಷ್ಟೆಷ್ಟೋ ಜ್ಞಾನ ಕೊಟ್ಟಿದ್ದಾರೆ. ಆ ದೈವ ಒಂದು ಟೀಮ್ ಅಂತಿದೆ, ಅದರ ಬಗ್ಗೆ ನಾವು ಹಗುರವಾಗಿ ಮಾತಾಡಬಾರ್ದು, ಕೇವಲವಾಗಿ ಮಾತಾಡಬಾರ್ದು. ಯಾರ್ಯಾರೋ ಈ ಕುಂಡಲಿನಿ ಸಾಧನೆ ಬಗ್ಗೆ ಏರ್ಸ್ಕೊಟ್ಬಿಡ್ತೀನಿ ಬಾ, ಹೇಳ್ಕೊಟ್ಬಿಡ್ತೀನಿ ಬಾ, 2 ದಿನಕ್ಕೆ ನಿನಗೆ ಏರ್ಸ್ಕೊಟ್ಬಿಡ್ತೀನಿ ಬಾ, ನಿನಗೆ ಲಾಕ್ ಆಗಿಬಿಟ್ಟಿದ್ರೆ ಆ ರೂಟ್ ಕರೆಕ್ಟಾಗಿ ಹೇಳ್ಕೊಡ್ತೀನಿ ಬಾ, ರೂಟು ಮೂಲಾಧಾರ ಸ್ವಾದಿಷ್ಟಾನೆಲ್ಲ ಲಾಕ್ ಆಗಿಬಿಟ್ಟಿದ್ರೆ ಲಾಕ್ ಆಗಿರೋದನ್ನು ಓಪನ್ ಮಾಡ್ತಾರಂತೀವ್ರು. ಹೇಳ್ರಿ ನೋಡ್ರಿ, ಚಕ್ರಗಳು ಅಂದರೆ, ಸಪ್ತ ಚಕ್ರಗಳಂದರೆ ಒಂದು ಮಹಾನ್ ಶಕ್ತಿ. ನಮ್ಮ ಮೂಲಾಧಾರದಲ್ಲಿರ್ತಕ್ಕಂಥ ಓಂ ಆದಿಶೇಷ ಶಕ್ತಿ. ಆ ಶಕ್ತಿನ ನಾವು ಮೇಲ್ಗಡೆಗೆ ಅಂದರೆ ನಮ್ಮ ಶರೀರದಲ್ಲಿ ನಾವು ಬಂದಿಯಾಗಿದ್ದೀವಿ, ನಾವು ಹೊರಗಡೆ ಬಿಡುಗಡೆ ಆಗದೆ ಸಪ್ತ ಚಕ್ರಗಳ ಸಾಧ್ಯ. ಒಂದು ಮಹಾನ್ ಶಕ್ತಿಯಲ್ಲಿ ಸೇರಿ ಹೋಗ್ತೀವಿ, ಬೆರ್ತೋಗ್ತೀವಿ. ನಾನು ಹಿಂದೆ ಈ ವಿಡಿಯೋಗಳು ಹಾಕಿದ್ದೀನಿ ನೋಡಿ ಸಪ್ತ ಚಕ್ರಗಳ ಬಗ್ಗೆ. ಸರ್ಚ್ ಮಾಡಿ, ಸಪ್ತ ಚಕ್ರಗಳ ಕುಂಡಲಿನಿ ಯೋಗ ಸಾಧನೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಸಪ್ತ ಚಕ್ರಗಳ ಕುಂಡಲಿನಿ ಯೋಗ ಸಾಧನೆ ಸರ್ಚ್ ಮಾಡಿ. ಅದರಲ್ಲಿ ನಾವು ಹೆಂಗೆ ಶರೀರದಿಂದ ಬಿಡುಗಡೆ ಹೊಂದೋದು, ಪರಮಾತ್ಮನಲ್ಲಿ ಹೆಂಗೆ ನಾವು ಬೆರ್ತೋಗೋದು ಅಂತ ಇರುತ್ತೆ. ಇದೇ ಆಧ್ಯಾತ್ಮ ಅಂದರೆ. ಇದೇ ಆಧ್ಯಾತ್ಮ ಅಂದರೆ ಧ್ಯಾನ, ಜಪ, ತಪ, ಯಂತ್ರ, ತಂತ್ರ, ಮಂತ್ರ, ದೈವಭಕ್ತಿ, ಗುರುಭಕ್ತಿ ಇರುತ್ತಲ್ಲ, ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆ ಕೊಡುವಂಥದ್ದು, ಇದನ್ನು ಆಧ್ಯಾತ್ಮ ಅಂತೀವಿ. ಒಂದು ಒಳ್ಳೆಯ ಸಂಸ್ಕಾರವನ್ನು ಆಧ್ಯಾತ್ಮ ಅಂತೀವಿ. ಗೊತ್ತಾಯ್ತಲ್ಲ. ಈ ಆಧ್ಯಾತ್ಮದಲ್ಲಿ ಕಾಲಿಡಬೇಕಂದ್ರೆ ನಮ್ಮಲ್ಲಿ ಒಳ್ಳೆ ಭಾವನೆಗಳು ಇರಬೇಕು. ಸರಿನಾ? ಅರ್ಥ ಆಗಿದೆ ಅನ್ಕೊತೀನಿ. ವಿಡಿಯೋ ತುಂಬ ದೊಡ್ಡದಾಯಿತು ಅನ್ಕೊತೀನಿ. ಇಲ್ಲಿಗೆ ಮುಗಿಸೋಣ. ಬೇಕಾದರೆ ನೆಕ್ಸ್ಟ್ ಪಾರ್ಟ್ ಮಾಡಿ. ಏನಾದರೂ ಕಾಮೆಂಟ್ ಮಾಡೋದಿದ್ರೆ ಮಾಡಿರಿ, ಕೇಳ್ರಿ, ಪರವಾಗಿಲ್ಲ, ನೋಡೋಣ, ಟ್ರೈ ಮಾಡ್ತೀನಿ ಉತ್ತರ ಕೊಡಿ. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮ ಅಂದರೆ ಅಂತ ಹೇಳಿದ್ರೇನು, ಆಮೇಲೆ ಆಧ್ಯಾತ್ಮ ಮತ್ತು ಜ್ಞಾನ, ವಿಜ್ಞಾನ ಎರಡೂ ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ಗುರುಗಳು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇನ್ನೊಂದು ಸನಾತನಿ ಜ್ಞಾನ ಭಂಡಾರ ಅಂತ ಒಂದು ಚಾನಲ್ ಇದೆ, ಅದನ್ನ ನೀವು ಚೆಕ್ ಮಾಡಿ. ನಿಮಗೆ ಅದರಲ್ಲಿ ತಿಳಿಸಿರೋಂಥ ವಿಷಯಗಳು ನಿಮಗೆ ಉಪಯೋಗಕ್ಕೆ ಬಂದರೆ ಒಂದ್ಸರಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಲ್ಲಿವರೆಗೂ ನಮ್ಮ ವಂದನೆಗಳು. ವೀಕ್ಷಕರೇ, ಜ್ಯೋತಿಷ್ಯ, ಪ್ರಶ್ನೆಶಾಸ್ತ್ರ, ಯಂತ್ರ ಮಂತ್ರ ಇದನ್ನು ಕಲೀಲಿಕ್ಕೆ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳಿ. ಇಲ್ಲಿ ಕುಂಡಲಿನಿ ಸಾಧನೆ ಎಲ್ಲ ಇರುತ್ತೆ, ಹಾಗೆ ಜ್ಯೋತಿಷ್ಯ ಶಾಸ್ತ್ರ, ಪ್ರಶ್ನೆಶಾಸ್ತ್ರ ಇದೆಲ್ಲ ಇರುತ್ತೆ. ನಂಬರ್ ಇದೆ, ತಗೊಳ್ಳಿ.